Today we will discuss about the lesson number 6. Where there is a will, there is a way. ನೋಡಿ ವಿದ್ಯಾರ್ಥಿಗಳೇ, ಆಲ್ರೆಡಿ ನಾವೇನು ಮಾಡಿವಪ್ಪ ಅಂದ್ರೆ ಈಗಾಗಲೇ ಈ ಪಾಠದ ಮುನ್ನುಡಿ ಅಂದ್ರೆ ಈ ಪಾಠಕ್ಕೆ ಸಂಬಂಧಿಸಿದ ಯಾವುದ್ರ ಬಗ್ಗೆ ಈ ಪಾಠ ಅದ, ಈ ಪಾಠದ ಉದ್ದೇಶ ಅಂತ ಆಲ್ರೆಡಿ ನಾವೇನು ಮಾಡೀವಿ ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಇವತ್ತೇನಪ್ಪ ಅಂದ್ರೆ ಆ ಪಾಠದ ಮುಂದಿನ ಭಾಗ ಅಂದ್ರೆ ಏನಾಗ್ತದ. ನಾನು ಆಲ್ರೆಡಿ ಹೇಳಿನು, ಅಲ್ಲಿ ಒಬ್ಬರು ಅಂಗವಿಕಲವಿದ್ರು, ಅವ್ರು ಹೆಂಗೆ ತಮ್ಮ ಜೀವನದಲ್ಲಿ ಸಾಧನೆಯನ್ನ ಕೈಗೊಂಡಿದ್ರು ಅಂತ ಯಾರು ಅನ್ನೋದು ಹೇಳಿ ನಾನು ವಿಲ್ಮಾ ಅಂತ ಹೇಳಿ, ನಾನು ವಿಲ್ಮಾ ರುಡಾಲ್ಫ್ ಅಂತ ಹೇಳಿ ಪ್ರಾಪರ್ಲಿ ಏನಪ್ಪ ಅಂದ್ರೆ ಫ್ರಮ್ USA ಅಂತ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಇವತ್ತೇನಪ್ಪ ಅಂದ್ರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅನ್ನೋ ಪಾಠದ ಮುಂದಿನ ಭಾಗವನ್ನು ಏನು ಮಾಡೋಣ ಈ ತರಗತಿಯಲ್ಲಿ ನಾವು ಈಗಿನ ಅವಧಿಯಲ್ಲಿ ನಾವು ನೋಡೋಣ. ಫಸ್ಟ್ ಏನು ಮಾಡ್ತೇನಪ್ಪ, ನಾನು ಓದ್ತೇನೆ, ಆಮೇಲೆ ನಿಮ್ಗೆ ಕನ್ನಡ ಒಳಗೆ ಹೇಳ್ತೇನೆ. ವಿಲ್ಮಾ belonged to a large Negro family. In fact, she was the 14th child and was very weak. When she was born, at the age of 4, she had an attack of polio and was in bed for 2 long years. The doctors recommended regular massage to get her leg back to normal. Each member in her family spent some time massaging her leg, and in course of time she was able to walk. She, however, needed special shoes. As her legs became a little stronger, she began to run about and play. At no time did she feel that she was physically handicapped. ನೋಡ್ರಿ ಏನ್ ಹೇಳಿದ್ರಪ್ಪ, ನೋಡ್ರಿ ನಾನು ಆಲ್ರೆಡಿ ಹೇಳಿದ್ನಿ, ವಿಲ್ಮಾ ರುಡಾಲ್ಫ್ ಆಫ್ ದ USA, she was popular known as a black gazelle. ಗಜಲ್ ಒಳಗೆ ಏನಾಗಿಲ್ಲಪ್ಪ ಅಂದ್ರೆ ಪಾಪ್ಯುಲರ್ ಪ್ರಸಿದ್ಧ ಇದ್ಲು. ಯಾರ? ವಿಲ್ಮಾ ರುಡಾಲ್ಫ್. ಎಲ್ಲಿ ಒಳವಳು? ಫ್ರಮ್ USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಯಾವ ಕುಟುಂಬಕ್ಕೆ ಸೇರಿದವಳು ಅಂದ್ರ ಲಾರ್ಜ್ ನಿಗ್ರೋ ಫ್ಯಾಮಿಲಿ, ನಿಗ್ರೋ ಕುಟುಂಬಕ್ಕೆ ಸೇರಿದವಳು ಇವಳು. ಯಾರ? ವಿಲ್ಮಾ ರುಡಾಲ್ಫ್. ನೋಡಿ, ವಿಲ್ಮಾ ರುಡಾಲ್ಫ್ ಇವಳು ನಿಗ್ರೋ ಕುಟುಂಬಕ್ಕೆ ಸೇರಿದವಳು. ನಿಗ್ರೋ ನಿಗ್ರೋ ಫ್ಯಾಮಿಲಿಗೆ ಸೇರಿದ ಹುಡುಗಿ ಯಾರಪ್ಪ ಅಂದ್ರ ವಿಲ್ಮಾ ರುಡಾಲ್ಫ್. ಇವಳು ಏನಪ್ಪ ಅಂದ್ರೆ ನಿಗ್ರೋ ಅಂದ್ರೆ ಲಾರ್ಜ್ ಅಂದ್ರೆ ದೊಡ್ಡ ನಿಗ್ರೋ ಕುಟುಂಬ ಅಂದ್ರೆ ಒಂದು ಬುಡಕಟ್ಟು ಜನಾಂಗ. ನಿಗ್ರೋ ಅನ್ನೋ ಒಂದು ಜನಾಂಗಕ್ಕೆ ಸೇರಿದವಳು ಯಾರಪ್ಪ ಅಂದ್ರೆ ವಿಲ್ಮಾ ರುಡಾಲ್ಫ್. ಇನ್ ಫ್ಯಾಕ್ಟ್ ಶಿ ವಾಸ್ 14th ಚೈಲ್ಡ್. ನೋಡ್ರಿ ಅವಳು ಏನಾಗಿಲ್ಲಪ್ಪ, 14ನೇ ಮಗು ಆಗಿದ್ಲು ಅವಳು. 14 ಅಂದ್ರೆ ಅವ್ರ ತಂದೆ ತಾಯಿಗೆ 14ನೇ ಮಗಳು ಇವಳು. ಯಾರ? ವಿಲ್ಮಾ ರುಡಾಲ್ಫ್. 14ನೇ ಮಗು, ಚೈಲ್ಡ್ ಅಂದ್ರೆ ಮಗು. ಇವಳು ಹುಟ್ಟಿದ ತಕ್ಷಣ, ಬಾರ್ನ್ ಅಂದ್ರೆ ಜನನ. ನೋಡ್ರಿ ಇವಳು ಹುಟ್ಟಿದ ತಕ್ಷಣ ಏನಾಗಿತ್ತಪ್ಪ, ಬಹಳ ವೀಕ್ ಅದ್ಲು. ವೀಕ್ ಅಂದ್ರೆ ಅಶಕ್ತ. ಅಂದ್ರೆ ಶಕ್ತಿಯುತ ಅಲ್ಲ, ಅಶಕ್ತಿ ಅಂದ್ರೆ ಒಂದ್ಸರ ಹಿಂಗ ಸ್ಯಾಡ್ ಆಗಿರೋದು, ಅಂದ್ರೆ ವೀಕ್ ಆಗಿರೋದು, ಸ್ಟ್ರಾಂಗ್ ಆಗಿ ಇರ್ಲಿಲ್ಲ. ಯಾರ? ವಿಲ್ಮಾ ರುಡಾಲ್ಫ್ ಅವಳು ವೀಕ್ ಇದ್ಲು, ಬಹಳ ಇದ್ಲು, ವೆರಿ ವೀಕ್. ವೆನ್ ಶಿ ವಾಸ್ ಬಾರ್ನ್, ಆಕೆ ಯಾವಾಗ ಜನಿಸಿದಳು? ಯಾರ? ವಿಲ್ಮಾ ರುಡಾಲ್ಫ್ ಯಾವಾಗ ಜನಿಸಿದಳು? ಯಾವ ಟೈಮ್ ಒಳಗೆ ಜನಿಸಿದಳು ಅಂದ್ರೆ ಬೇರೆ ಯಾವ ಸಮಯದಲ್ಲಿ ಅವಳು ಜನಿಸಿದ್ಳು ನೋಡ್ರಿ. ಅವಾಗ ಅವಳು ಏನಾಗಿದ್ಲು? ಬಹಳ ವೀಕ್ ಆಗಿದ್ಲು, ಅಂದ್ರೆ ಬಹಳ ವೀಕ್ನೆಸ್ ಆಗಿದ್ಲು, ಬಹಳ ಅಶಕ್ತತೆಯಿಂದ ಇದ್ಲು. ಆಗ ಅವಳು ಅಶಕ್ತತೆಯಿಂದಳು. ಮುಂದೆ ಅವಳು 4 ವರ್ಷದವಳಾದಾಗ ಅಂದ್ರೆ ಅಟ್ ದಿ ಏಜ್ ಆಫ್ 4 ಅಂದ್ರೆ 4 ವರ್ಷದವಳಾದಾಗ ಏನಾಗಿತ್ತು ಅಂದ್ರೆ she had an attack of polio. ಅವಳಿಗೆ ಏನಾಗಿತ್ತಪ್ಪ ಅಂದ್ರೆ ಪೋಲಿಯೋ ಅಟ್ಯಾಕ್ ಆಗಿತ್ತು. ಅಟ್ಯಾಕ್ ಮೀನ್ಸ್ ಅವಳ ಮೇಲೆ ಆಕ್ರಮಣ ಮಾಡೋದು. ಪೋಲಿಯೋ ಅಟ್ಯಾಕ್ ಅಂದ್ರೆ ಪೋಲಿಯೋ ಬಂದು ತಗಲತ್ತಿತ್ತು. ಈಗ ನೋಡ್ರಿ, ಮಕ್ಕಳಿಗೆ ಅಂದ್ರೆ ಮಗುವಿಗೆ, ಯಾವುದೇ ಮಗುವಿಗೆ ಚಿಕ್ಕದಿಂದ ಹಿಡಿದು ಅವ್ರಿಗೆ ಏನಾಗ್ತದೆ, ತಿಂಗಳು ಅಂದ್ರೆ ಒಂದು ತಿಂಗಳಾಗ್ಲಿ ಇಂತಿಷ್ಟು ತಿಂಗಳುಗಳಿಗೊಮ್ಮೆ ಏನಾಗ್ತದೆ ಪೋಲಿಯೋ ಹಾಕ್ತಾರೆ ನೋಡಿರಿ. ಬಾಯಿ ಒಳಗೆ ಪೋಲಿಯೋ ಡ್ರಾಪ್ಸ್ ಅನ್ನ ಬಿಡ್ತಾರ, ಹನಿಯನ್ನ ಬಿಡ್ತಾರ ನೋಡಿರಿ, ಪೋಲಿಯೋ ಡ್ರಾಪ್ಸ್ ಬಿಡ್ತಾರ. ಆಗ ಏನಾಗ್ತದಪ್ಪ ಅಂದ್ರ
ಅವರಿಗೆ ಯಾಕಂತ ನೀಡ್ತಾರಪ್ಪ ಅಂದ್ರೆ ಮುಂದೆ ಯಾವುದೇ ರೋಗಕ್ಕೆ ಪೋಲಿಯೋ ಅಟ್ಯಾಕ್ ಆಗಿರ್ಬೋದು ಅಥವಾ ಮುಂದೆ ಯಾವುದೇ ಮಾರಣಾಂತಿಕ ರೋಗಗಳಿಗೆ ತುತ್ತಾಗದೇ ಇರಲಿ ಅಂತ ಆ ಪಲ್ಸ್ ಪೋಲಿಯೋ ಹನಿಗಳನ್ನ ಮಕ್ಕಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನೀಡ್ತಾರೋ ಅಥವಾ ಅದನ್ನ ಕೊಡ್ತಾರೋ. ಹಾಗಾಗಿ ಇವ್ರು ಏನಾಗಿತ್ತು 4 ವರ್ಷದವಳು ಇದ್ದಾಗ ಇವ್ರಿಗೆ ಏನಾಗಿತ್ತು ಪೋಲಿಯೋ ಅಟ್ಯಾಕ್ ಆಗಿತ್ತು. ಪೋಲಿಯೋ ಅಟ್ಯಾಕ್ ಆಗುವುದಷ್ಟೇ ಅಲ್ಲದೆ ಅವಳಿಗೆ ಏನ್ ಹೇಳಿದ್ರಪ್ಪ ಡಾಕ್ಟರ್ಸ್ ಅಂದ್ರ ಬೆಡ್ ರೆಸ್ಟ್ ಅನ್ನ ಹೇಳಿದ್ರು. ಬಹಳ ದಿನಗಳವರೆಗೆ ಅವಳು ಏನಾಗಿದ್ರಪ್ಪ ಅಂದ್ರೆ ಬೆಡ್ ರೆಸ್ಟ್ ಅಂದ್ರೆ ಮಲ್ಕೊಂಡೇ ಇದ್ದು ಬಹಳ ದಿನಗಳವರೆಗೆ. ನೋಡ್ರಿ, ಕಾಲು ಇಲ್ಲಾಗಿತ್ತ ಅಂದ್ರೆ ಮನುಷ್ಯ ನಡ್ದಾಡಕ್ ಸಾಧ್ಯ ಇಲ್ಲ, ಕಾಲು ಇಲ್ಲ ಅಂದ್ರೆ ಅವ್ರು ನಡ್ದಾಡಕ್ ಸಾಧ್ಯನೂ ಇಲ್ಲ, ಮತ್ತೆ ಕುಂತಲೇ ಕುಂತಿರ್ಬೇಕು, ಮಲಗಿದಲ್ಲೇ ಮಲ್ಕೋಬೇಕು. ಹಾಗಾಗಿ ಇವಳಿಗೆ ಏನಾಗಿದ್ರೆ ಪೋಲಿಯೋ ಅಟ್ಯಾಕ್ ಆದ ಕಾರಣ ಬಹಳ ದಿನಗಳವರೆಗೆ ಇವಳು ಮಲ್ಕೊಂಡೇ ಇದ್ದಿದ್ದು. ಅದು ಎಷ್ಟಪ್ಪ ಅಂದ್ರೆ ಫಾರ್ ಲಾಂಗ್ ಇಯರ್ಸ್ ಅಂದ್ರೆ ಬಹಳ 2 ವರ್ಷಗಳವರೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಮಲ್ಕೊಂಡೇ ಇದ್ದು. ಆಗ ಡಾಕ್ಟರ್ಸ್ ಅಂದ್ರೆ ಯಾರಲ್ಲಿ ವೈದ್ಯರು, ಡಾಕ್ಟರ್ಸ್ ಅಂದ್ರೆ ವೈದ್ಯರು. ವೈದ್ಯರು ಏನ್ ಮಾಡ್ತಾರಪ್ಪ ಅಂದ್ರ ಅವ್ರ ಮನೆಯವ್ರ ಫ್ಯಾಮಿಲಿದವ್ರಿಗೆ ಏನ್ ಮಾಡ್ತಾರು ಒಂದು ಸೂಚನೆಯನ್ನ ಕೊಡ್ತಾರೋ ಅಂದ್ರೆ ರಿಕಮೆಂಡೆಡ್ ಸೂಚನೆ. ರಿಕಮೆಂಡೆಡ್ ಅಂದ್ರೆ ಒಂದು ಸೂಚನೆಯನ್ನು ಕೊಡ್ತಾರೋ. ಏನ್ ಸೂಚನೆ ಕೊಡ್ತಾರು? ರಿಕಮೆಂಡೆಡ್ ಅಂದ್ರೆ ಒಂದು ಸೂಚನೆ. ಏನ್ ಸೂಚನೆ ಕೊಡ್ತಾರಪ್ಪ ಅವ್ರಿಗೆ ಅಂದ್ರ ರೆಗ್ಯುಲರ್ ಅಂದ್ರೆ ಡೈಲಿ ಅಂದ್ರೆ ದಿನನಿತ್ಯ ಏನ್ ಮಾಡ್ಬೇಕಂದ್ರೆ ಅವ್ರ ಕಾಲುಗಳನ್ನ ಏನ್ ಮಾಡ್ಬೇಕು ಮಸಾಜ್ ಮಾಡ್ಬೇಕು. ಮಸಾಜ್ ಅಂದ್ರೆ ಮೆತ್ತನೆಯಾಗಿ ಒತ್ತುವುದು, ಕಾಲುಗಳನ್ನ ಮಸಾಜ್ ಮಾಡಬೇಕು. ಎಣ್ಣೆ ನೋಡ್ರಿ, ಕಾಲೆಲ್ಲ ನಮ್ದೊಂದು ಸ್ವಲ್ಪ ಒಳತ್ತು ಅಥವಾ ಅಳಿತಂದ್ರೆ ಏನ್ ಮಾಡ್ತೀವಿ, ನರನ ಹಿಡಿದ ಶಿರಾನ ಹಿಡಿದ ಮಾಡ್ತೀವಿ, ಹಿಂಗ ಮಸಾಜ್ ಅನ್ನ ಮಾಡ್ತೀವಿ. ಅದೇ ತರ ಡಾಕ್ಟರ್ಗಳು ಏನ್ ಹೇಳ್ತಾರ ಅವಳ ಕಾಲುಗಳನ್ನ ಡೈಲಿ ಏನ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಮಸಾಜ್ ಅನ್ನ ಮಾಡ್ಬೇಕು. ಟು ಗೆಟ್ ಹರ್ ಲಿಂಪ್ ಲೆಗ್ ಬ್ಯಾಕ್ ಟು ನಾರ್ಮಲ್ ಅಂದ್ರ ಅವಳ ಲಿಂಪ್ ಲೆಗ್ ಅಂದ್ರೆ ಕುಂಟ ಕಾಲು. ನೋಡ್ರಿ, ಲಿಂಪ್ ಲೆಗ್ ಅಂದ್ರೆ ಕುಂಟ ಕಾಲು ಅಂದ್ರೆ ಪೋಲಿಯೋ ಅಟ್ಯಾಕ್ ಆದಾಗ ಒಂದ್ ಕಾಲು ಸಣ್ಣ ಇರ್ತದ, ಒಂದ್ ಕಾಲು ಉದ್ದಿರ್ತದ. ಅಂದ್ರೆ ಪಾಪ ಅವ್ರಿಗೆ ಅಟ್ಯಾಕ್ ಪೋಲಿಯೋ ಆಗಿರ್ತದಲ್ಲ, ಅವ್ರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಪೋಲಿಯೋ ಸಿಗದೆ ಇರೋದ್ರಿಂದ ಏನಾಗ್ತದೆ, ಪೋಲಿಯೋ ಅಟ್ಯಾಕ್ ಆದಾಗ ಇಲ್ಲಿ ವಿಲ್ಮಾ ರುಡಾಲ್ಫ್ ಅವಳ ಕಾಲು ಏನಾಗಿರ್ತದೆ ಒಂದು ಕುಂಟ ಆಗಿರ್ತದ. ಅಂದ್ರೆ ಕುಂಟ್ ಮೀನ್ಸ್ ಲಿಂಪ್ ಅಂದ್ರೆ ಕುಂಟ ಕಾಲು ಅಂದ್ರೆ ಒಂದು ಸಣ್ಣ ಕಾಲು ಇರ್ತದ. ಅವ್ರ ಮನೆಯವ್ರ ಡಾಕ್ಟರ್ಸ್ ಏನ್ ಹೇಳ್ತಾರು, ನೀವು ಡೈಲಿ ಅಂದ್ರೆ ಪ್ರತಿನಿತ್ಯ ನಿರಂತರವಾಗಿ ಅವಳ ಕಾಲುಗಳನ್ನು ಮಸಾಜ್ ಮಾಡಿದ್ರಪ್ಪ ಅಂದ್ರ ಅವಳ ಈ ಕಾಲು ಏನಾಗ್ತದೆ ನಾರ್ಮಲ್ ಸ್ಟೇಜ್ ಅಂದ್ರೆ ಉದ್ದಾಗಲ್ಲ, ಬಟ್ ನಾರ್ಮಲ್ ಸ್ಟೇಜಿಗೆ ಬರ್ಬೋದು. ಯಾವುದೇ ನೋವು ಇರಲ್ಲ, ಪೇನ್ ಇರಲ್ಲ, ನಾರ್ಮಲ್ ಸ್ಟೇಜ್ಗೆ ಆ ಕಾಲು ಬರ್ಬಹುದು ಅಂತ ಏನ್ ಮಾಡ್ತಾರಪ್ಪ ಇಲ್ಲಿ ಅಂದ್ರ ಸೂಚನೆಯನ್ನ ಕೊಡ್ತಾರ ಡಾಕ್ಟರ್ಸ್. ಮತ್ತೆ ಹೇಳ್ತಾರಪ್ಪ ಇವ್ರು ಇಲ್ಲಿ ಅಂದ್ರ ಈಚ್ ಮೆಂಬರ್ ಇನ್ ಹರ್ ಫ್ಯಾಮಿಲಿ ಸ್ಪೆಂಡ್ ಸಮ್ ಟೈಮ್ ಮಸಾಜಿಂಗ್ her leg and in course of time she was able to walk. ನೋಡ್ರಿ, ಆಲ್ಮೋಸ್ಟ್ ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಫ್ಯಾಮಿಲಿ ನೋಡ್ರಿ, ಆಲ್ಮೋಸ್ಟ್ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಅದರಿ ಮೆಂಬರ್ಸ್ ಸದಸ್ಯರು? ನೋಡ್ರಿ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಲ್ಲ ಅಷ್ಟು ಜನ ಸದಸ್ಯರು ಏನ್ ಮಾಡ್ಬೇಕಪ್ಪ ಇಲ್ಲಂದ್ರ ಅವರು ಈ ವಿಲ್ಮಾ ರುಡಾಲ್ಫ್ ಅಂದ್ರೆ ಅವ್ರ ಕಾಲನ್ನ ಮಸಾಜ್ ಮಾಡಕ್ ಹೇಳಿದ್ರಲ್ಲ ಡಾಕ್ಟರ್ಸ್, ಅವಳ ಜೊತೆ ಹೆಚ್ಚಿನ ಸಮಯವನ್ನ ಅಂದ್ರೆ ಟೈಮ್ ಸ್ಪೆಂಡ್ ಸಮಯವನ್ನ ಅವಳ ಜೊತೆ ಕಳಿಬೇಕು. ಅದು ಯಾವುದ್ರಲ್ಲಿ? ಮಸಾಜ್ ಮಾಡೋದ್ರಲ್ಲಿ. ಅವಳ ಕಾಲನ್ನ ನೀವು ಎಷ್ಟು ಸಮಯದವರೆಗೆ ಮಸಾಜ್ ಮಾಡ್ತೀರಿ ಅಷ್ಟು ಬೇಗ ಅವಳು ಏನ್ ಮಾಡ್ತಾಳು, ನಡೆದಾಡ್ಲಿಕ್ಕೆ ಅಥವಾ ಓಡಾಡ್ಲಿಕ್ಕೆ ಈಸಿ ಆಗ್ತದೆ, ಸುಲಭವಾಗಿ ಅವಳು ಓಡಾಡಬಹುದು. ಅದು ಅತಿ ಬೇಗ ಅಂದ್ರೆ ಅತಿ ಬೇಗ ಕಡಿಮೆ ಸಮಯದಲ್ಲಿ ಅವಳು ಏನ್ ಮಾಡ್ಬೋದು, ರಿಕವರ್ ಆಗ್ಬಹುದು, ಅಂದ್ರೆ ಹುಷಾರಾಗ್ತಾಳ, ಅವಳಿಗೆ ಆರಾಮ್ ಅನಿಸ್ತದ. ಅದು ಯಾವಾಗ
ಅವಳ ಕಾಲನ್ನ ನೀವು ಅಂದ್ರೆ ಅಲ್ಲಿ ಈಚ್ ಮೆಂಬರ್ ಪ್ರತಿಯೊಬ್ರು ಏನ್ ಮಾಡ್ಬೇಕು, ಅವಳ ಜೊತೆ ಟೈಮಿಂಗ್ ಒಂದು ಸ್ವಲ್ಪ ಸ್ಪೆಂಡ್ ಮಾಡ್ಬೇಕಂದ್ರ, ಸಮಯವನ್ನ ಕಳಿಬೇಕಾ, ಜೊತೆ ಏನ್ ಮಾಡ್ಬೇಕಂದ್ರ ಅವಳ ಕಾಲುಗಳನ್ನ ಮಸಾಜ್ ಮಾಡುವ ಸಲುವಾಗಿ ಟೈಮ್ ಕಳೆದಂಗ ಆಗ್ತದ ಮತ್ತು ಅವಳ ಕಾಲು ಮಸಾಜ್ ಮಾಡ್ದಂಗೂ ಆಗ್ತದ. ಎಷ್ಟು ಜನ ನೀವು ಅಂದ್ರೆ ಎಷ್ಟು ಬೇಗ ಅವಳ ಪ್ರತಿನಿತ್ಯ ಬಾರಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅವಳ ಕಾಲುಗಳನ್ನ ನೀವು ಮಸಾಜ್ ಮಾಡಿದ್ದೇ ಆಗಿದ್ರ ಅವಳು ಬೇಗ ನಡೆದಾಡಕ ಸಾಧ್ಯವಾಗ್ತದ. ಇಲ್ಲ ಅಂದ್ರ ನಡೆದಾಡಲು ಸಾಧ್ಯವಾಗುವುದಿಲ್ಲ. ಅದು ನಾರ್ಮಲ್ ಸ್ಟೇಜ್, ನಾರ್ಮಲ್ ಮಟ್ಟಕ್ಕೆ ಬರುವುದಿಲ್ಲ. ಸಾಮಾನ್ಯ ಸ್ಥಿತಿಗೆ ಅವಳು ಏನಾಗಲ್ಲ, ಅವ್ರ ಕಾಲು ಬಹು ಬೇಗ ವಾಸಿ ಆಗಕ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವಾಗ ನೀವು ಯಾವಾಗ ಪ್ರತಿನಿತ್ಯ ನಿರಂತರವಾಗಿ ಅವಳ ಕಾಲುಗಳನ್ನ, ಲಿಂಪ್ ಲೆಗ್ ಅನ್ನ, ಕುಂಟ ಕಾಲನ್ನ ಯಾವಾಗ ನೀವು ಮಸಾಜ್ ಮಾಡ್ತೀರಿ, ಆ ಕಾಲನ್ನು ನಿರಂತರವಾಗಿ ಮಸಾಜ್ ಮಾಡಿದ್ದೇ ಆಗಿದ್ರೆ ಅವಳು ಬಹುಬೇಗ ನಡೆಯಲು ಸಾಧ್ಯವಾಗ್ತದ ಅಂತ ಹೇಳ್ತಾರೆ. ಶಿ ವಾಸ್ ಏಬಲ್ ಟು ವಾಕ್. ನೋಡ್ರಿ, ಅವಳು ನಡೆದಾಡಲು ಸಮರ್ಥಳಾಗ್ತಾಳ. ಏಬಲ್ ಅಂದ್ರೆ ಸಮರ್ಥ. ಸಮರ್ಥಳಾಗ್ತಾಳ, ಏಬಲ್ ಆಗ್ತಾಳ. ಶಿ ಹವೆವರ್ ನೀಡೆಡ್ ಸ್ಪೆಷಲ್ ಶೂಸ್. ನೋಡ್ರಿ, ಆಕೆಗೆ ಎಂತ ಶೂಸ್ ಅಂದ್ರ ಕಾಲ್ ಹಾಕೋತಾರಲ್ಲ, ಬೂಟ್ ಅಂತಾರ ಗೊತ್ತಲ್ಲ, ಶೂಸ್ ಹಾಕೋತಾರ. ಆ ಶೂಸ್ಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಸ್ಪೆಷಲ್ ಶೂಸ್ ಇರ್ತಾವ. ಯಾಕಂದ್ರ ಒಂದ್ ಕಾಲ್ ಉದ್ದ, ಒಂದ್ ಕಾಲ್ ಗಿಡ್ ಅಂದ್ರ, ಒಂದ್ ಕಾಲ್ ಗಿಸ್ ಅಂದ್ರೆ ಫ್ಲಾಟ್ ಇರ್ತದ, ಅಂದ್ರೆ ಸಪ್ಪ ಇರ್ತಲ್ಲ ಅಂತ ಶೂಸ್ ಕೊಡ್ತಾರು. ಇನ್ನೊಂದ್ ಕಾಲಿಗೆ ಅಂತ ಶೂಸ್ ಬೇಕಂದ್ರೆ ಒಂದ್ ಸ್ವಲ್ಪ ದಪ್ಪ ಹೀಲ್ಸ್ ಇರ್ಬೇಕದ, ಹಿಂಬಡಿಗೆ ಹೀಲ್ಸ್ ಇರ್ಬೇಕು. ಅಂದ್ರೆ ಒಂದು ಶೂಸ್ ಅದಕ್ಕೆ ಸ್ಪೆಷಲ್ ಇರ್ತದೆ, ವಿಶೇಷ, ಸ್ಪೆಷಲ್. ವಿಶೇಷ ಅಂದ್ರೆ ಸ್ಪೆಷಲ್ ಶೂಸ್ ಬೇಕಾಗುತ್ತೆ, ಅಂದ್ರೆ ಅವಶ್ಯಕತೆ ಇರ್ತದ. ಯಾಕಂದ್ರೆ ಒಂದ್ ಕಾಲ್ ಕುಂಟದಲ್ಲ, ಆಕಿದ ಪೋಲಿಯೋ ಅಟ್ಯಾಕ್ ಆಗಿದೆ, ಒಂದ್ ಕಾಲ್ ಕುಂಟ ಆಗಿರ್ತದ. ಸೊ ಅಲ್ಲಿ ಅಟ್ಯಾಕ್ ಆದಾಗ ಒಂದ್ ಕಾಲ್ ಕುಂಟ ಆಗಿದ್ರಿಂದ ಏನಾಗ್ತದ, ಆಕೆಗೆ ಸ್ಪೆಷಲ್ ಶೂಸ್ ಅನ್ನ ಅವಶ್ಯಕತೆ ಇರ್ತದ. ನೀಡ್ ಅಂದ್ರೆ ಅವಶ್ಯಕತೆ, ನೀಡೆಡ್ ಅಂದ್ರೆ ಅಗತ್ಯತೆ ಅಥವಾ ಅವಶ್ಯಕತೆ. ಮತ್ತೆ ಹೇಳ್ತಾರೆ ನೋಡ್ರಿ, ಆಸ್ ಹರ್ ಲೆಗ್ಸ್ ಬಿಕಮ್ ಅ ಲಿಟಲ್ ಸ್ಟ್ರಾಂಗರ್. ನೋಡ್ರಿ, ಅದೇನಾಗ್ತದೆ, ಸಣ್ಣ ಕಾಲು ಇರ್ತದಲ್ಲ, ಲಿಟಲ್ ಲೆಗ್, ಅದೇನಾಗ್ತದ ಸ್ಟ್ರಾಂಗರ್. ಲಿಟಲ್ ಅಂದ್ರೆ ಚಿಕ್ಕ, ಸ್ಟ್ರಾಂಗ್ ಅಂದ್ರೆ ಗಟ್ಟಿ ಮುಟ್ಟು ಅಥವಾ ದಷ್ಟಪುಷ್ಟ. ನೋಡ್ರಿ, ಏನ್ ಚಿಕ್ಕ ಕಾಲ ಇರ್ತಲ್ಲ, ಮಸಾಜ್ ಮಾಡಕ್ ಹೇಳಿರ್ತಾರಲ್ಲ ಡಾಕ್ಟರ್, ಅದನ್ನ ಮಸಾಜ್ ಮಾಡಿ 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 ಏನಾಗ್ತದಂದ್ರೆ ಅವಳ ಕಾಲನಾಗ ಸ್ಟ್ರಾಂಗರ್ ಆಗ್ತದ, ಗಟ್ಟಿ ಮುಟ್ಟು ದಷ್ಟಪುಷ್ಟ ಆಗ್ತದ. ಸಿ ಬಿಗೇನ್ ಟು ರನ್ ಅಬೌಟ್ ಅಂಡ್ ಪ್ಲೇ. ನೋಡ್ರಿ, ಅವಳು ಏನ್ ಮಾಡ್ತಾಳಪ್ಪ ಅಂದ್ರ ರನ್ ಅಂದ್ರೆ ಓಡಾಕ, ಮತ್ತ ಪ್ಲೇ ಅಂದ್ರೆ ಆಟ ಆಡ್ಲಿಕ್ಕೆ ರೆಡಿ ಆದ್ಲು. ರನ್ ಅಂದ್ರೆ ಓಡು, ಪ್ಲೇ ಅಂದ್ರೆ ಆಟವಾಡು. ನೋಡ್ರಿ, ಅಷ್ಟೆಲ್ಲ ಮಸಾಜ್ ಮಾಡೋದ್ರ ಮೂಲಕ ಬಹು ಬೇಗ ಅವಳು ಎದಕ್ಕೆ ರೆಡಿ ಆದ್ಲು, ಓಡಲಿಕ್ಕೆ ಮತ್ತು ಆಟವಾಡ್ಲಿಕ್ಕೆ ವಿಲ್ಮಾ ರುಡಾಲ್ಫ್ ಏನ್ ಮಾಡಿದ್ಲು, ರೆಡಿ ಆದ್ಲು ಅಂದ್ರೆ ತಯಾರಾದ್ಲು. At no time did she feel that she was physically handicapped. ನೋಡ್ರಿ, ಅವಳಿಗೆ ಸಮಯನೇ ಇದ್ದಿರ್ಲಿಲ್ಲ. ಎದಕ್ಕ, ನಾನೊಬ್ಳು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅದೇನಿ ಅಂದ್ರೇನ, ನನಗೆ ದೈಹಿಕ ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲತೆ ಅದೇನಿ. ಹ್ಯಾಂಡಿಕ್ಯಾಪ್ ನೋಡ್ರಿ, ಅಂಗವಿಕಲತೆ. ನೋಡ್ರಿ, ನನ್ನ ಟೈಮ್ ಇರ್ತಿರ್ಲಿಲ್ಲ ಆಕಿಗೆ. ಯಾಕಂದ್ರ ಮನಸ್ಸಿನಲ್ಲಿ ಒಂದು ಮಾನಸಿಕವಾಗಿ ಚುಸ್ತಿರ್ತದ, ನೀ ಹ್ಯಾಂಡಿಕ್ಯಾಪ್ ಅದಿ ಅಂತ ನಿಮ್ ಮನಸ್ಸಿನಲ್ಲಿ ಚುಸ್ತಾನೆ ಇರ್ತಪ್ಪ ಅಂದ್ರೆ ಯಾವತ್ತೂ ರಿಕವರ್ ಆಗಕ್ ಸಾಧ್ಯ ಇಲ್ಲ. ಬಹು ಬೇಗ ಅವಳು ಹುಷಾರಾಗಲು ಅಸಾಧ್ಯವಾದ ಮಾತಾಗಿರ್ತದ. ಯಾಕಂದ್ರೆ ನಮ್ಗೆ ಏನಾಗಿದೆ ಅಂದ್ರೆ ನಾವು ಮನಸ್ಸಿಂದ ಮತ್ತು ತಲೆಯಿಂದ ಫಸ್ಟ್ ನಾವು ತೆಗೆದು ಹಾಕಿರ್ಬೇಕು. ಅಂದಾಗ ಮಾತ್ರ ಆಗದೆ ಇರೋಂಥ ಕೆಲಸ ನಾವು ಮಾಡಿ ತೋರಿಸ್ತೀವಿ. ಅದೇ ರೀತಿ ಏನಾಗಿತ್ತು ಅಂದ್ರೆ ಅವಳ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಏನ್ ಮಾಡಿದ್ರಪ್ಪ ಅಂದ್ರ
ಅವಳ ಕಾಲುಗಳನ್ನ ಮಸಾಜ್ ಮಾಡಲು ಮತ್ತು ಅವಳ ಜೊತೆ ಟೈಮನ್ನು ಕಳೆಯೋದ್ರಿಂದ ಸಮಯವನ್ನು ಕಳೆಯೋದ್ರಿಂದ ಏನಾಗಿತ್ತಪ್ಪ ಅವಳಿಗೆ ಬಹು ಬೇಗ ಹುಷಾರಾಗಿದ್ಲು ಮತ್ತು ಓಡಲಿಕ್ಕೆ ಮತ್ತು ಆಟವಾಡಲಿಕ್ಕೆ ಏನಾಗಿದ್ಲು ರೆಡಿ ಆಗಿದ್ಲು ಅಂದ್ರೆ ತಯಾರಾಗಿದ್ದಳು. ಮತ್ತೇನಂದ್ರೆ ಅದು ಆ ಭಾವನೆ ಅವಳ ಮನಸ್ಸಿನಲ್ಲಿ ಯಾವತ್ತೂ ಬರಲಿಲ್ಲ. ಯಾವ ಭಾವನೆ? ನಾನು ಹ್ಯಾಂಡಿಕ್ಯಾಪ್ ಅದೇನಿ, ಅಂಗವಿಕಲದಿಂದ ಅದೇನಿ ಅನ್ನೋ ಭಾವನೆ ಅವಳ ಮನಸ್ಸಿನಲ್ಲಿ ಯಾವತ್ತಿಗೂ ಅಥವಾ ಎಂದಿಗೂ ಅದು ಬರಲಿಲ್ಲ ಅಂತ ಹೇಳ್ತಾರು. ಮತ್ತೇನು ಹೇಳ್ತಾರಪ್ಪ ಅಂದ್ರೆ as the years passed she improved in health and grew strong enough to play basketball for her school. ಏನ್ ಹೇಳ್ತಾರಪ್ಪ ಅಂದ್ರೆ ಬಹಳ ವರ್ಷಗಳ ನಡೆದುದು ಅಂದ್ರೆ ಬಹಳ ವರ್ಷಗಳ ಕಳೆದಾದ ಮೇಲೆ ಬಹಳ ವರ್ಷಗಳ ಮುಗಿದು ಹೋದ ಮೇಲೆ ಕಳೆದು ಹೋದ್ಮೇಲೆ ಏನಾಯ್ತಪ್ಪ ಅಂದ್ರೆ she improved in health. she improved in health ಅಂದ್ರೆ ಬಹಳ ವರ್ಷಗಳು ಕಳೆದು ಹೋದು ಅಂದ್ರೆ ಮುಗಿದು ಹೋದು, ಪಾಸ್ಡ್ ಆದ್ಮೇಲೆ ಏನಾಯ್ತಪ್ಪ ಅಲ್ಲಿ ಅವಳ ಹೆಲ್ತ್ ಇನ್ನಷ್ಟು ಇಂಪ್ರೂವ್ ಆಗಿತ್ತು. ಇಂಪ್ರೂವ್ ಮೀನ್ಸ್ ಬೆಳವಣಿಗೆ. ನೋಡ್ರಿ, ಇಂಪ್ರೂವ್ ಆಗ್ತದೆ ಬೆಳವಣಿಗೆ ಆಗಿರ್ತದೆ. ಕೆಲವೊಂದು ವರ್ಷಗಳು ಮುಗಿದು ಹೋದ್ಮ್ಯಾಗ ಅವಳ ಹೆಲ್ತ್ ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏನಾಗ್ತೈತಿ ಬೆಳವಣಿಗೆ ಆಗ್ತದ. ಒಂದ್ ಸ್ವಲ್ಪ ಬೆಳವಣಿಗೆ ಆಗ್ತದಂತ ಹೇಳ್ತಾರು. ಮತ್ತೇನಾಗ್ತದಂದ್ರ ಅವ್ನ ಹೆಲ್ತ್ ಬೆಳವಣಿಗೆ ಆದ ತಕ್ಷಣ ಮತ್ತೇನಾಗ್ತದೆ ಇಲ್ಲಪ್ಪ ಅಂದ್ರ grew strong enough to play basketball for her school. ನೋಡ್ರಿ, ಶಾಲೆಯಲ್ಲಿ ಅವಳು ಬಾಸ್ಕೆಟ್ಬಾಲ್ ಆಡೋಕ್ಕೂ ರೆಡಿ ಆದ್ಲು. ಯಾರ? ವಿಲ್ಮಾ ರುಡಾಲ್ಫ್ ಅವಳು ಅಷ್ಟು ಬೆಳವಣಿಗೆ ಆಗ್ತಾಳು, ಅಷ್ಟು ಹುಷಾರಾಗ್ತಾಳು, ಅಷ್ಟು ರಿಕವರ್ ಆಗ್ತಾಳು. ಶಿ ವಾಸ್ ಆಲ್ವೇಸ್ ಚಿಯರ್ಫುಲ್ ಅಂಡ್ ಆಕ್ಟಿವ್. ನೋಡ್ರಿ, ಅವಳು ಯಾವಾಗಲೂ ಏನಿದ್ಲಪ್ಪ ಅಂದ್ರೆ ಆಕ್ಟಿವ್ ಅಂದ್ರೆ ಚಟುವಟಿಕೆಯಿಂದ. ಆಕ್ಟಿವ್ ಚಟುವಟಿಕೆಯಿಂದ ಇರ್ತಾಳ ಅವಳು. ಯಾವಾಗಲೂ ಸದಾ ಕಾಲ ಅವಳು ಚಟುವಟಿಕೆಯಿಂದ ಇರೋದ್ರಿಂದ ಏನಾಗ್ತದ ಅಂದ್ರೆ ಅವಳಿಗೆ ಖುಷಿ ಆಗ್ತದ. ಯಾವಾಗಲೂ ಆಕ್ಟಿವ್ ಆಗಿರ್ತಾಳು. and was full of hope that she would one day be a great player. ಅವಳ ಆಸೆ ಇತ್ತು, ಹೋಪ್. ಏನು ಆಸೆ ಇತ್ತಪ್ಪ ಅಂದ್ರೆ ಒಂದಲ್ಲ ಒಂದಿನ ನಾನು ಏನಾಗ್ತೀನಿ ಗ್ರೇಟ್ ಪ್ಲೇಯರ್ ಅಂದ್ರೆ ಆಟಗಾರತಿ. ಒಂದಲ್ಲ ಒಂದು ದಿನ ಉತ್ತಮ ಆಟಗಾರ್ತಿ ಆಗ್ತೀನೆಂಬ ಆಸೆ ಒಳಗಿತ್ತು. ಯಾರಿಗೆ? ವಿಲ್ಮಾ ರುಡಾಲ್ಫ್. ಮುಂದೆ ಅವ್ರಿಗೆ ಏನಾಗ್ತದ, ಅದ ಆಸೆ ನಿಜ ಆಗ್ತದನೋ ಇಲ್ಲೋ ಅಂತ ನಾವೇನ್ ಮಾಡೋಣ ಮುಂದಿನ ತರಗತಿಯಲ್ಲಿ ನೋಡೋಣ. ಈಗಾಗಲೇ ನಾವೇನ್ ಮಾಡೋಣಪ್ಪ ಅಂದ್ರ ಅವಳಿಗೆ ಪೋಲಿಯೋ ಅಟ್ಯಾಕ್ ಆಗ್ತದ. ಯಾರಿಗೆ? ವಿಲ್ಮಾ ರುಡಾಲ್ಫ್ ಅವಳಿಗೆ ಪೋಲಿಯೋ ಅಟ್ಯಾಕ್ ಆದಾಗ ಮುಂದೆ ಏನಾಗ್ತದ, ಪಾಪ ಅವ್ರಿಗೆ ಕಾಲು ಕುಂಟಾಗಿರ್ತದ, ಏನ್ ಅಲ್ಲಿ ಒಂದ್ ಕಾಲ ಕುಂಟಿರ್ತದ. ಅದಕ್ಕೆ ಡಾಕ್ಟರ್ಸ್ ಏನ್ ಮಾಡಿರ್ತಾರ, ಅವ್ರಿಗೆ ಮನೆಯವ್ರಿಗೆ ಸೂಚನೆ ಕೊಟ್ಟಿರ್ತಾರ, ಅವಳ ಕಾಲನ್ನು ನೀವು ದಿನನಿತ್ಯ ಮಸಾಜ್ ಮಾಡಿದ್ರಪ್ಪ ಅಂದ್ರೆ ಏನಾಗ್ತದ, ಅವ್ರಿಗೆ ಬಹು ಬೇಗ ರಿಕವರ್ ಆಗ್ಬಹುದು, ಅಂದ್ರೆ ಹುಷಾರಾಗಬಹುದು, ಮತ್ತೆ ಮೊದಲಿಂದ ಓಡಾಡಲಿಕ್ಕೆ ಆಟ ಆಡ್ಲಿಕ್ಕೆ ಅವಳು ರೆಡಿ ಆಗ್ತಾಳು. ಮತ್ತೇನ್ ಹೇಳ್ತಾ ಅಂದ್ರ ಆ ಕಾಲು ಕುಂತಿರೋದ್ರಿಂದ ಸ್ಪೆಷಲ್ ಶೂಸ್ ಅಂದ್ರೆ ಕುಂಟ ಕಾಲಿಗೆ ಒಂದ್ ಸ್ವಲ್ಪ ಹೀಲ್ಸ್ ಅಂದ್ರೆ ದೊಡ್ಡ ಪ್ರಮಾಣದ ಶೂಸ್ ಅನ್ನ ಹಾಕೋದು. ಮತ್ತೆ ನಾರ್ಮಲ್ ನಮ್ಮಂತಲ್ಲ ಇದ್ದಿತ್ತಂದ್ರೆ ಅದನ್ನ ನಾರ್ಮಲ್ ಶೂಸ್ ಅನ್ನ ಹಾಕ್ತಿದ್ರು. ಅದಕ್ಕೆ ಏನ್ ಮಾಡ್ತಾರೆ, ವಿಶೇಷವಾದ ಶೂಸ್ ಅನ್ನ ಅವಳನ್ನ ಹಾಕ್ತಿದ್ರು. ಮತ್ತೆ ಆಮೇಲೆ ಏನಾಗಿಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಅವಳ ಜೊತೆ ಸಮಯವನ್ನು ಕಳೆಯೋದ್ರಿಂದ ಏನಾಗಿತ್ತು, ಅವಳ ಮನಸ್ಸಿನಲ್ಲಿ ನಾನು ಅಂಗವಿಕಲತೆ ಇದ್ದೀನಿ ಅನ್ನುವ ಭಾವನೆ ಯಾವತ್ತೂ ಬರಲಿಲ್ಲ. ಬಿಕಾಸ್ ಅಲ್ಲಿ ಸಮಯನೇ ಇರಲಿಲ್ಲ ನಾನು ಅಂಗವಿಕಲತೆ ಅದೇನೆ ಅಂತ ಹೇಳ್ಕೊಳ್ಳಕ. ಯಾಕಪ್ಪ ಅಂದ್ರೆ ಅವಳ ಫ್ಯಾಮಿಲಿ ಅಂದ್ರೆ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸದಸ್ಯರು ಏನ್ ಮಾಡಿದ್ರಪ್ಪ, ಅವಳ ಜೊತೆ ಟೈಮ್ ಅನ್ನ ಕಳೆದ್ರಿಂದ ಅವಳ ತಲೆಯಲ್ಲಿ ಆ ವಿಷಯನೇ ಬಂದಿರಲಿಲ್ಲ. ಮತ್ತೆ ಹೇಳ್ತಾರಿಲ್ಲಪ್ಪ ಅಂದ್ರ ಮುಂದೆ ಅವಳು ಆಟವಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಅವಳಿಗೆ ಸಹಾಯ ಆಗ್ತದ ಮತ್ತು ಬಹು ಬೇಗ ಹುಷಾರಾಗ್ತಾಳ. ಮತ್ತು ಸ್ಕೂಲ್ ನಲ್ಲಿ ಏನಪ್ಪ ಅಂದ್ರ ಬಾಸ್ಕೆಟ್ಬಾಲ್ ಆಡ್ಲಿಕ್ಕೂ ಸಹ ರೆಡಿ ಆಗ್ತಾಳೆ. ಯಾವಾಗ್ಲೂ ಆಕ್ಟಿವ್ ಆಗಿರೋದ್ರಿಂದ ಏನ್ ಅನ್ಕೊಂಡ್ಲಪ್ಪ, ಇಲ್ಲಿ ಒಂದಲ್ಲ ಒಂದು ದಿನ ಮಂಡೇ ಐ ವಿಲ್ ಗೆಟ್ ಅ ಗ್ರೇಟ್ ಪ್ಲೇಯರ್. ನಾನು ಒಂದಲ್ಲ ಒಂದಿನ ನಾನು ದೊಡ್ಡ ಆಟಗಾರ, ಉತ್ತಮ ಆಟಗಾರ್ತಿ ಆಗೇ ಆಗ್ತೀನಿ ಎಂಬ ಆಸೆನ ಇಟ್ಕೊಂಡಿದ್ಲು. ಇಲ್ಲಿಗೆ ನಾನು ಏನ್ ಮಾಡ್ತೀನಪ್ಪ, ಇಲ್ಲಿಗೆ ಈ ಪಾಠದ ಒಂದ್ ಸ್ವಲ್ಪ ವಿರಾಮ ನೀಡ್ತೀನಿ. ಇದರ ಮುಂದಿನ ಭಾಗ ಅಂದ್ರೆ ಮುಂದಿನ ಭಾಗವನ್ನ ಅವಳ ಹೋಪ್, ಅವಳ ಡ್ರೀಮ್, ಅವಳೇನು ಆಸೆ ಇರ್ತದ
ಅದು ನಿಜ ಆಗ್ತದೋ ಇಲ್ಲ ಅಂತ ಏನು ಮಾಡೋಣ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.